ಅಪ್ಪ ಪ್ಲೀಸ್ ಕ್ಷಮಿಸಿ ಅಂತ ಬೇಡ್ಕೊಂಡಿದ್ದಾರೆ ಇದೀಗ ಪೃಥ್ವಿ ಭಟ್. ಆಡಿಯೋ ಮೂಲಕ ಸಾರಿ ಕೇಳಿದ್ದಾರೆ ಪೃಥ್ವಿ ಭಟ್. ಪ್ರಿಯಕರನ ಜೊತೆಗಿನ ಮದುವೆಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಪುತ್ರಿ ಪೃಥ್ವಿ ಭಟ್. ತಂದೆ ಶಿವಪ್ರಸಾದ್ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಪೃಥ್ವಿ ಸಾರಿ ಕೇಳಿದ್ದಾರೆ. 2 ದಿನಗಳಿಂದ ಮದುವೆ ಕುರಿತು ಆಡಿಯೋ ಕಳುಹಿಸಿದ್ದಾರೆ ಪೃಥ್ವಿ. ಇನ್ನು ತಮ್ಮ ಗುರುಗಳ ಕುರಿತು ಆರೋಪಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ ಪೃಥ್ವಿ ಭಟ್. ಈ ವಿಷಯದಲ್ಲಿ ನರಹರಿ ದೀಕ್ಷಿತ್ ಅವರನ್ನ ನೀವು ಎಳೆತರಬೇಡಿ, ಅವ್ರದ್ದೇನೂ ತಪ್ಪಿಲ್ಲ, ನನಗೆ ಅಭಿ ಇಷ್ಟ ಅಂತ ನಾನು ನಿಮಗ್ ಮುಂಚೆನೆ ಹೇಳಿದ್ನಲ್ಲ ಅಪ್ಪ ಅಂತ ಕೂಡ ಹೇಳಿದ್ದಾರೆ. ಇನ್ನು ಹಾಗಾದ್ರೆ ಏನ್ ಮಾತನಾಡಿದ್ರು ಪೃಥ್ವಿ ಭಟ್ ಅಂತ ಹೇಳಿ, ಅವರ ತಂದೆಯ ಬಳಿ ಯಾವ ರೀತಿಯಾಗಿ ಕ್ಷಮೆ ಯಾಚಿಸಿದ್ರು ಅನ್ನುವಂತಹ ಒಂದು ಆಡಿಯೋ ಇದೆ, ಕೇಳ್ತಾ ಹೋಗೋಣ ಬನ್ನಿ. ಹಾಯ್ ಅಪ್ಪ, ಸಾರಿ. ಈಗ ಆಲ್ರೆಡಿ 2 ದಿನದಿಂದ ಹವ್ಯಕ ಗ್ರೂಪಲ್ಲಿ ಮತ್ತು ಬೇರೆ ಬೇರೆ ಗ್ರೂಪಲ್ಲಿ ನರಹರಿ ದೀಕ್ಷಿತ್ ಸರ್ನ ಬಗ್ಗೆ ಮತ್ತು ಎನ್ನ ಬಗ್ಗೆ ಎಲ್ಲ ಆಡಿಯೋ ಮೆಸೇಜ್ ಮೂಲಕ ನಿಂಗೆ ಕಳಿಸುತ್ತಾ ಇದ್ದಿ. ಈ ವಿಷಯದಲ್ಲಿ ನರಹರಿ ದೀಕ್ಷಿತ್ ಸರಿಂದ ಎಂತೂ ತಪ್ಪಿಲ್ಲ. ನಾನು ಮೊದಲು ಹೇಳಿದಂಗೆ ಈಗಲೂ ಹೇಳ್ತಾ ಇದ್ದೆ, ದೀಕ್ಷಿತ್ ಸರಿಂದ ಎಂತೂ ತಪ್ಪಿಲ್ಲ. ನಿಂಗೆ ಹೇಳಿದಂಗೆ ಮಾರ್ಚ್ 7ಕ್ಕೆ ದೀಕ್ಷಿತ್ ಸರ್ ಮನೆಗೆ ಬಂದಿಚ್ಚಿದ್ದೆವು, ಈ ವಿಷಯ ಬಗ್ಗೆ ಮಾತಾಡಿದೆವು. ಅಂಬಾಗ ನಾನು ಅವರ ಎದುರೇ ಮತ್ತು ನಿಂಗಳೆದುರೇ ಎನಗೆ ಅಭಿ ಇಷ್ಟಾಳಿಯೇ ಹೇಳಿದ್ದದು. ಬಟ್ ಮತ್ತೆ ನಿಂಗೆನ ಬೈದು ಎಲ್ಲ ಇದು ಹೇಳಿ ಅಪ್ಪಗ ನಿಂಗಳ ಮೇಲಿಪ್ಪ ಹೆದರಿಕೆಗೆ ಆನು ಅಕ್ಕು ಸರಿ ಹೇಳಿ ಆನು ಒಪ್ಪಿದ್ದದು. ಬಿಟ್ಟರೆ ನಮ್ಮ ಮನಸ್ಸಲ್ಲಿ ಅಭಿ ಇತ್ತಿದ್ದವು. ಮತ್ತೆ ನಿಂಗೆ ತುಂಬ ರಿಸ್ಟ್ರಿಕ್ಷನ್ಸ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಶೋಸ್ ಒಪ್ಪೋದು ಬೇಡ, ಎಲ್ಲದಕ್ಕೆ ಕರ್ಕೊಂಡು ಹೋಗೋದು ಏನಂತ ಒಂಥರ ಭಯ ಸ್ಟಾರ್ಟ್ ಆಯ್ತು ಮನೇಲಿ ಇಪ್ಪಲೆ. ಅದಕ್ಕೆ ನೀ ಒಂದು ಡಿಸಿಷನ್ ತಕೊಂಡು ನಾನು ಬಂದೆ, ನಿಂಗೆ ಮ್ಯೂಸಿಕ್ಕೇ ಬಿಡಬೇಕು ಹೇಳಲ್ಲ. ಹಾಯ್ ಅಪ್ಪ, ಸಾರಿ. ಈಗ ಆಲ್ರೆಡಿ 2 ದಿನದಿಂದ ಹವ್ಯಕ ಗ್ರೂಪಲ್ಲಿ ಮತ್ತು ಬೇರೆ ಬೇರೆ ಗ್ರೂಪಲ್ಲಿ ನರಹರಿ ದೀಕ್ಷಿತ್ ಸರ್ನ ಬಗ್ಗೆ ಮತ್ತು ಎನ್ನ ಬಗ್ಗೆ ಎಲ್ಲ ಆಡಿಯೋ ಮೆಸೇಜ್ ಮೂಲಕ ನಿಂಗೆ ಕಳಿಸುತ್ತಾ ಇದ್ದಿ. ಈ ವಿಷಯದಲ್ಲಿ ನರಹರಿ ದೀಕ್ಷಿತ್ ಸರಿಂದ ಎಂತೂ ತಪ್ಪಿಲ್ಲ. ನಾನು ಮೊದಲು ಹೇಳಿದಂಗೆ ಈಗಲೂ ಹೇಳ್ತಾ ಇದ್ದೆ, ದೀಕ್ಷಿತ್ ಸರಿಂದ ಎಂತೂ ತಪ್ಪಿಲ್ಲ. ನಿಂಗೆ ಹೇಳಿದಂಗೆ ಮಾರ್ಚ್ 7ಕ್ಕೆ ದೀಕ್ಷಿತ್ ಸರ್ ಮನೆಗೆ ಬಂದಿಚ್ಚಿದ್ದೆವು, ಈ ವಿಷಯ ಬಗ್ಗೆ ಮಾತಾಡಿದೆವು. ಅಂಬಾಗ ನಾನು ಅವರ ಎದುರೇ ಮತ್ತು ನಿಂಗಳೆದುರೇ ಎನಗೆ ಅಭಿ ಇಷ್ಟಾಳಿಯೇ ಹೇಳಿದ್ದದು. ಬಟ್ ಮತ್ತೆ ನಿಂಗೆನ ಬೈದು ಎಲ್ಲ ಇದು ಹೇಳಿ ಅಪ್ಪಗ ನಿಂಗಳ ಮೇಲಿಪ್ಪ ಹೆದರಿಕೆಗೆ ಆನು ಅಕ್ಕು ಸರಿ ಹೇಳಿ ಆನು ಒಪ್ಪಿದ್ದದು. ಬಿಟ್ಟರೆ ನಮ್ಮ ಮನಸ್ಸಲ್ಲಿ ಅಭಿ ಇತ್ತಿದ್ದವು. ಮತ್ತೆ ನಿಂಗೆ ತುಂಬ ರಿಸ್ಟ್ರಿಕ್ಷನ್ಸ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಶೋಸ್ ಒಪ್ಪೋದು ಬೇಡ, ಎಲ್ಲದಕ್ಕೆ ಕರ್ಕೊಂಡು ಹೋಗೋದು ಏನಂತ ಒಂಥರ ಭಯ ಸ್ಟಾರ್ಟ್ ಆಯ್ತು ಮನೇಲಿ ಇಪ್ಪಲೆ. ಅದಕ್ಕೆ ನೀ ಒಂದು ಡಿಸಿಷನ್ ತಕೊಂಡು ನಾನು ಬಂದೆ, ನಿಂಗೆ ಮ್ಯೂಸಿಕ್ಕೇ ಬಿಡಬೇಕು ಹೇಳಲ್ಲ ಸುಮಾರು ಹೇಳಿಚ್ಚಿದ್ದಿ. ಅದಕ್ಕೆ ನನಗೆ ಹೆದರಿಕೆ ಆಗಿ ನಾನು ಮನೆ ಬಿಟ್ಟು ಬಂದೆ. ಅದು ಬಿಟ್ಟರೆ ದೀಕ್ಷಿತ್ ಸರ್ ಯಾವುದೇ ಥರದ ಒತ್ತಾಯ ಎಂತೋ ಮಾಡಿದ್ದೆ ಇಲ್ಲ. ಆ್ಯಂಡ್ ಮದುವೆಪ್ಪ ದಿನವೂ ಕೂಡ ದೀಕ್ಷಿತ್ ಸರಿಂಗೆ ಗೊತ್ತಿತ್ತಿಲ್ಲ. ನಾನು ಫೋನ್ ಮಾಡಿ ಈ ಜಾಗಕ್ಕೆ ಬನ್ನಿ ಹೇಳಿದ್ದಕ್ಕೆ ಅವು ನಾರ್ಮಲ್ ಮೀಟ್ ಅಪ್ಪಂಗೆ ಅವು ಬಂದಿತ್ತಿದ್ದವು. ಮತ್ತೆ ಅಲ್ಲಿ ಮದುವೆ ಇದು ಕಂಡು ಅವರ ಹತ್ರ ರಿಕ್ವೆಸ್ಟ್ ಮಾಡಿ ಬೇಡಿ ಉಂಡದಕ್ಕೆ ಅವು ಬಂದು ಎನಗೂ ಅಭಿಸರಿಂಗೂ ಆಶೀರ್ವಾದ ಮಾಡಿದವು. ಅದು ಬಿಟ್ಟರೆ ನರಹರಿ ದೀಕ್ಷಿತ್ ಸರಿಂಗೂ ಎಂಗಳ ಮದುವೆಗೂ ಯಾವುದೇ ಥರದ ಸಂಬಂಧ ಇಲ್ಲೇ. ಅವು ಎಂಥವು ತಪ್ಪು ಮಾಡಿದ್ದ ಇಲ್ಲೇ. ಫಸ್ಟು ಆ ದೀಕ್ಷಿತ್ ಸರ್ನ ಮೇಲಿಪ್ಪ ದ್ವೇಷ ಕೋಪ ಎಲ್ಲ ಬಿಡಿ ಪ್ಲೀಸ್. ಅವರದ್ದು ಯಾವುದೇ ಥರ ತಪ್ಪಿಲ್ಲ. ಖಂಡಿತ ಆನ್ ಮಾಡಿದ್ದು ತಪ್ಪು. ಅದನ್ನು ಯಾವತ್ತಿದ್ದರೂ ಒಪ್ಪಿ ಹೇಳ್ತೆ. ನಾನು ನೆಕ್ಸ್ಟ್ ದಿನವೇ ನಿಂಗೆ ಮೆಸೇಜ್ ಕೂಡ ಮಾಡಿದ್ದೆ, ಆನ್ ಮಾಡಿದ್ದು ತಪ್ಪು ಹೇಳಿ. ಈಗಲೂ ಕೂಡ ನಿಂಗೆ ಸಾರಿಯೇ ಕೇಳ್ತಪ್ಪದು. ಸಾಧ್ಯವಾದರೆ ಹೆಂಗಳ ಕ್ಷಮಿಸಿ, ಪ್ಲೀಸ್ ಕ್ಷಮಿಸಿ, ಪ್ಲೀಸ್ ಕ್ಷಮಿಸಿ, ಸಾರಿ. ಹಾಯ್ ಅಪ್ಪ, ಸಾರಿ. ಈಗ ಆಲ್ರೆಡಿ 2 ದಿನದಿಂದ ಹವ್ಯಕ ಗ್ರೂಪಲ್ಲಿ ಮತ್ತು ಬೇರೆ ಬೇರೆ ಗ್ರೂಪಲ್ಲಿ ನರಹರಿ ದೀಕ್ಷಿತ್ ಸರ್ನ ಬಗ್ಗೆ ಮತ್ತು ಎನ್ನ ಬಗ್ಗೆ ಎಲ್ಲ ಆಡಿಯೋ ಮೆಸೇಜ್ ಮೂಲಕ ನಿಂಗೆ ಕಳಿಸುತ್ತಾ ಇದ್ದಿ. ಈ ವಿಷಯದಲ್ಲಿ ನರಹರಿ ದೀಕ್ಷಿತ್ ಸರಿಂದ ಎಂತೂ ತಪ್ಪಿಲ್ಲ. ನಾನು ಮೊದಲು ಹೇಳಿದಂಗೆ ಈಗಲೂ ಹೇಳ್ತಾ ಇದ್ದೆ, ಪೂರ್ಣ
என் வாழ்க்கை என்னும் கோப்பையில் இது என்ன பானமோ பருகாமலே ருசியேறுதே இது என்ன ಜಾನಮೋ ಸಂಗೀತವೇ ನೀ ನುಡಿಯುವ ಮಾತೆಲ್ಲ ಸಲ್ಲಾಪವೇ ನಿನ್ನಲ್ಲಿರಲ್ಲ ಸಂಗೀತವೇ ನೀ ನುಡಿಯುವ ಮಾತೆಲ್ಲ ಸಲ್ಲಾಪವೇ ನಿನ್ನಲ್ಲಿರಲ್ಲ ಸಂಗೀತವೇ ನೀ ನುಡಿಯುವ ಮಾತೆಲ್ಲ